ನಾನು ಕೆರೆಯಲ್ಲಿ ಹೋಗಿದ್ರೆ ಫೀಲ್ ಆಗ್ತಿದೆ ಯಪ್ಪ ಇಲ್ಲಿ ನೋಡು. ನಾನು ಯೂಟ್ಯೂಬರ್ ಅನ್ನೋದೇ ಮರ್ತೋಗಿದ್ಯಾ? ಎಲ್ರಿಗೋಸ್ಕರ ಬೇಕೊಂಡ್ರೆ ಬೇಗ ಅಷ್ಟು ಅಂತಾರಂತೆ. ಇದು ಭಯನದಿಲ್ಲಪ್ಪ ನೋಡತ್ತ. ಆಕ್ಚುಲಿ ನಂಗೆ ನೇವಿ ತುಂಬಾ ಇಷ್ಟ. ತುಂಬಾ ಬಟ್ಟೆ ಕೆರೆಯಲ್ಲಿ ಹೋಗಿದ್ರೆ ಹೋಗ್ತೈತೆ. ನೀವು ನಮ್ಮ ಮಗಳಿದ್ದಂಗೆ ಅಂತ ಹೇಳ್ರಿ ಫ್ರೆಂಡ್ಸ್, ಅದೊಂದು ತುಂಬಾ ಖುಷಿ ಆಯ್ತು ನನಗೆ. ನಾನು ತುಂಬಾ ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ತಗೊಂಡಿದ್ದು. ಮಳೆಯಲಿ ಜೊತೆಯಲಿ ಇವಾಗ ಸದ್ಯಕ್ಕೆ ಅವ್ನು ಕಟಿಂಗ್ ಶೇಪ್ ಚೆನ್ನಾಗಿ ಮಾಡಿಲ್ಲ. ಫ್ರೆಂಡ್ಸ್ ನೀವು ಕಮೆಂಟಲ್ಲಿ ಹೂ ಅಂತ ಹಾಕಿ ಸಾಕಿ ಅವ್ರು ನೋಡೋದಕ್ಕೆ ಬಿಡ್ತೀನಿ. ಒಂದು ಟಾಪು, ದುಪ್ಪಟ್ಟ, ಪ್ಯಾಂಟ್. ಒಟ್ಟಿನಲ್ಲಿ ನಾವು ಲಾಸ್ಟಲ್ಲಿ ಕೂಡ ನಮ್ಮ ಮೈನಲ್ಲಿ ಕರೆಕ್ಟಾಗಿ ಬರಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡಿ ಪ್ರವಾಹ ಹರಿತಿದೆ. ನೋಡೋಕೆ ಅಂಗಡಿ ಒಳ್ಳೆ ಅಫಿಷಿಯಲ್ ಆಗಿತ್ತು, ಸಕ್ಕತ್ತಾಗಿತ್ತು. ಹಿಂಗೆ ಮಾಡ್ತಾರೋ ಕಟಿಂಗ್, ಇದು ಕಾಸ್ಟ್ಲಿ ಇರ್ತದೆ. ಸರಿ ಮಾಡಿಸೇ ಬಿಡೋಣ ತೊಗೊಂಡು ನೋಡಿ. ಏನಪ್ಪ ಹಿಂಗಾಗೋಯ್ತು ಅಂದ್ಕೊಂಡ. ನಮ್ಮ ಅತ್ತೆನ ನಾನು ನೋಡಿಬಿಟ್ಟು ಫಸ್ಟ್ ಕೇಳಿದ ಕ್ವಶನ್, ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೀನಿ. ಮತ್ತು ಇನ್ನೊಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್, ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮನೆ ಗುಡಿಸ್ಬಿಟ್ಟು 2 ಕೆಲಸ ಮಾಡ್ಬಿಟ್ಟು ಬಂದಿದ್ದೀನಿ. ಇವತ್ತು ಅಡುಗೆ ಕೆಲಸ ಇಲ್ಲ, ಕಾರಣ ಅಂದ್ಬಿಟ್ಟು ಇವತ್ತು ಕೂಡ ಮದುವೆಗೆ ಹೋಗ್ತಿದ್ದೀನಿ. ನೆನ್ನೆನೂ ಮದುವೆಗೆ ಹೋಗಿದ್ದೀನಿ. ನೈಟ್ ಹೋಗಿ ಬೆಳಗ್ಗೆನೂ ಮದುವೆ ಇದೆ. 9:15 10 ಗಂಟೆವರೆಗೂ ಇದೆ. ಹಾಗಾಗಿ 9 ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಇವಾಗ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಡೀಟೇಲಾಗಿ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ನಾನು ಮೇಕಪ್ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಆಗಿಲ್ಲ. ಹೇರ್ ಸ್ಟೈಲ್ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ನೆನ್ನೆ ಕತ್ಲಲ್ಲಿ ಕರೆಂಟ್ ಇಲ್ದಿರೋ ನಮ್ಮ ಪಾಡು ನಾಯಿ ಪಾಡಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಅಷ್ಟು ಬಾಧೆ ಬಿದ್ದು ಅದು ಟಾರ್ಚ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಹೋದ್ವಿ. ಫೈನಲಿ ಮದುವೆ ಎಲ್ಲ ಚೆನ್ನಾಗಾಯಿತು. ಊಟ ಚೆನ್ನಾಗಿ ತಿನ್ಕೊಂಬಂದೆ, ಚೆನ್ನಾಗಿತ್ತು. ಬಟ್ ಡೇ ನಾನು ಅಂದ್ಕೊಂಡಾಗ ಹೋಗಿಲ್ಲ ಫ್ರೆಂಡ್ಸ್. ನೀರು ಪೊಲಿಶ್ ಹಾಕ್ಕೊಂಡಿಲ್ಲ. ಇನ್ನೂ ಸುಮಾರು ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಕಾರಣ ಅಂದ್ಬಿಟ್ಟು ಸಮಯದ ಅಭಾವದಿಂದ ಆಗಿಲ್ಲ ಅಂತಲೇ ಹೇಳ್ಬೋದು. ಓಕೆ, ಇವತ್ತಾದರೂ ರಿಲ್ಯಾಕ್ಸ್ ಆಗಿ ರೆಡಿ ಆಗಿಬಿಟ್ಟು ಮದುವೆ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ವರ್ಕ್ಗೆ ಹೋಗಬೇಕಾಗಿದೆ. ಫಸ್ಟು ನಾನು ಇವತ್ತು ಇಲ್ಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತು ಡೇ ಹೇಗೆ ಹೋಗುತ್ತೆ, ಏನೇನೆಲ್ಲ ಆಗುತ್ತೆ ನೋಡೋಣ. ವೀಡಿಯೋನ ಕೊನೆ ತನಕ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡಿ ನನಗೆ ಮೋಟಿವೇಟ್ ಸಿಗ್ತೀನಿ ಜಾಸ್ತಿ ವೀಡಿಯೋಗಳನ್ನ ಮಾಡೋಣ ಅಂತ ಅಂದ್ಬಿಟ್ಟು. ತಪ್ಪದೆ ಲೈಕ್ ಕೂಡ ಮಾಡಿ. ಸೊ ಫಸ್ಟು ಫ್ರೆಂಡ್ಸ್ ಅಂದಿದ್ದೆ, ನೆನ್ನೆ ಬಂದಿದ್ದು ಪಾರ್ಸಲು. ಇವತ್ತು ಇದನ್ನ ಓಪನ್ ಮಾಡಿ ತೋರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಮ್ಮ ಹಸ್ಬೆಂಡೇ ಆರ್ಡರ್ ಮಾಡಿದ್ದು. ಅವ್ರಿಗೆ ನಾನು ಎಷ್ಟು ಬೇಡ ಅಂದಿದ್ದೀನಿ ಅಂದರೆ ಸುಮ್ಮನೆ ಫ್ರೆಂಡ್ಸ್. ನಾನು ಓಪನ್ ಆಗಿ ಹೇಳ್ತೀನಿ, ನನಗೆ ಅದು ಮುಜುಗರ ಇಲ್ಲ ಹೇಳೋದಕ್ಕೆ. ನಾನು ಆರ್ಡರ್ ಮಾಡೋ ಟಾಪ್ಸು ಮತ್ತು ನಾನು ಪರ್ಚೇಸ್ ಮಾಡೋ ಟಾಪ್ಸ್ ಎಲ್ಲ ಕೂಡ ಅಂದರೆ ಡೈಲಿ ಕ್ಯಾಶುವಲ್ ವೇರ್ಸ್ ಎಲ್ಲ ನಾನು ಡೈಲಿ ಹಾಕ್ಕೊಳ್ಳೋದು 300 ಒಳಗಡೆ ಹಾಕ್ಕೊಳ್ಳೋದು ನಾನು. ಇವರು ಇದನ್ನು ಇಷ್ಟು 448 458 ಎಷ್ಟೋ ಕೊಟ್ಟಿದ್ದಾರೆ. ₹400 ನನಗೆ ಇಷ್ಟು ದೊಡ್ಡ ಅಮೌಂಟ್ ಹೇಳಿ ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಇದ್ರ ಅಮೌಂಟ್ ಇಲ್ಲಿ ಎಕ್ಸಾಕ್ಟಾಗಿ ಹಾಕಿಲ್ಲ. ಬಟ್ ಅವ್ರ ಹತ್ರ ಕೇಳಿಬಿಟ್ಟು ಪಕ್ಕದಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ. ಬಟ್ ಇದು 42 ಸೈಜ್ ಅಂದರೆ XL ಇರುತ್ತಲ್ಲ, ತರಿಸಿ ಬಂದಿದ್ದಾರೆ ಈ ಬಟ್ಟೆನ. ಚೆನ್ನಾಗಿದೆ ಅನಿಸುತ್ತೆ. ಈ ಫ್ರೆಂಡ್ಸ್ ಓಪನ್ ಮಾಡಿ ನೋಡೋಣ. ಇದೇನೇ ಅದು ಆರ್ಡರು, ನೇವಿ ಬ್ಲೂ. ಅವತ್ತು ಆರ್ಡ್ರ್ ಮಾಡ್ಬೇಕಾದ್ರೆ ಕೇಳಿದ್ರು ಅಂತಂದರೆ ಆರ್ಡ್ರ್ ಮಾಡಿದ್ಮೇಲೆ ಇದನ್ನು ಆರ್ಡ್ರ್ ಮಾಡಿದ್ದೆ ಅಂತ. ಅದು ನಾನು ಕಿತ್ತಾಡ್ಕೊಂಡು ಫೋನೆಲ್ಲ ಕಿತ್ಕೊಂಡು ನಾನು ನೋಡಿದ್ಮೇಲೆ ಆಗ ನಾನು ಹೇಳಿದೆ, ಪಪ್ಪ ನೀನು ತಗೊಳ್ತೀನಿ, ನನಗೆ ಯಾವ್ದು ಇಷ್ಟ ಅಂತ ಕೇಳ್ಬಿಟ್ಟು ತಗೊಡು, ನಿಮ್ಗೆ ಯಾವ್ದು ಬೇಕೋ ತೊಗೊಬಿಟ್ಟು ಹಾಕು ಅಂತ ಹೇಳ್ಬೇಡ ಅಂತ. ನೋಡೇ ನಾನು ತೊಗೊಡ್ತೀನಿ, ನೀನು ಹಾಕೋ, ಇಷ್ಟ ಆಗಿಲ್ಲ ಆಮೇಲೆ ಹೇಳು ಅಂತ ಅಂದ್ಬಿಟ್ಟು ಅವರೇ ಆರ್ಡ್ರ್ ಮಾಡಿ ತರಿಸಿದ್ದಾರೆ ನಿನ್ನೆ. ಅವ್ರು ಓಪನ್ ಮಾಡಿ ಕೂಡ ನೋಡಿಲ್ಲ. ಇವಾಗ ನಾನೇ ಫಸ್ಟ್ ಓಪನ್ ಮಾಡ್ತಾರದು. ಅವ್ರು ಆಟೋದಲ್ಲಿ ಇಟ್ಕೊಂಡು ತಗೊಬಂದಿದ್ದಾರೆ ಫ್ರೆಂಡ್ಸ್. ಒಂದು ಟಾಪು, ದುಪ್ಪಟ್ಟ, ಪ್ಯಾಂಟ್ 3 ಇದೆ. ಪ್ಯೂರ್ ಕಾಟನ್ ಅನಿಸಿದೆ ಫ್ರೆಂಡ್ಸ್, ಸಖತ್ತಾಗಿದೆ. ಬಟ್ ನನಗೆ ₹400 ತಕ್ಷಣ ಹೊಟ್ಟೆ ಉರಿದೋಗ್ತಿದೆ. ಫಸ್ಟು ಟಾಪ್ ನೋಡೋಣ. ಈ ಥರ ಇದೆ ಫ್ರೆಂಡ್ಸ್. ಇದು ಚೆನ್ನಾಗಿದೆ. ಫುಲ್ ಎಷ್ಟಂದರೆ ಉದ್ದ ಇದೆ ಫ್ರೆಂಡ್ಸ್. ಇದು ಕಾಣುತ್ತಾ ಇಲ್ಲ, ಗೊತ್ತಿಲ್ಲ. ಸ್ವಲ್ಪ ಉದ್ದ ಇದೆ, ಮಂದನೂ ಇದೆ, ಕ್ವಾಲಿಟಿ ಇದೆ ಬಟ್ಟೆ. ಫ್ಲಿಪ್ಕಾರ್ಟ್ ಅಲ್ಲ, ಹೌದು ಹೇಳಬೇಕಿತ್ತು ನಾನು ಮರ್ತೋದೆ. ಫ್ಲಿಪ್ಕಾರ್ಟ್ ಫ್ರೆಂಡ್ಸ್ ಇದು ನೋಡಿ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. ಇದು ಮೀಶೋದಲ್ಲಿ ಇನ್ನೂ ಕಮ್ಮಿಗೆ ಸಿಗ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ, ನೋಡಬೇಕು. ಇದಕ್ಕೆ ಮೇಲೆ ನೋಡ್ತೀನಿ, ಬಿಡೋಲ್ಲ ಮಾತ್ರ. ಯಾಕಂದರೆ ನನಗೆ ಎಲ್ಲಿ ಕಮ್ಮಿ ಇರುತ್ತೆ ನಂಗೆ ಅಲ್ಲೇ ತೊಗೊಳಕ್ಕೆ ಇಷ್ಟ. ಸೊ ನೋಡೋಣ ಅಂತ ಅಂದ್ಬಿಟ್ಟು
ಏನಾದರೂ ಇದಕ್ಕಿಂತ ಕಮ್ಮಿ ಇದ್ದು ಕ್ವಾಲಿಟಿ ಚೆನ್ನಾಗಿ ಬಂದುಬಿಟ್ರೆ ರಿಟರ್ನ್ ಹಾಕ್ಬಿಡ್ತೀನಿ. ಬಟ್ ಪ್ರೀತಿನ ತಗೊಟ್ಟವ್ರೆ, ರಿಟರ್ನ್ ಹಾಕೋದು ಬೇಡ ಅನಿಸ್ತೈತೆ. ವಾವ್, ದುಪ್ಪಟ್ಟು ಅಷ್ಟೇ ಫ್ರೆಂಡ್ಸ್, ಸಕ್ಕತ್ತಾಗಿದೆ, ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ನಾನು ಕೂಡ ತಗೊಳ್ಳಲ್ಲ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಬಟ್ಟೆಗಳು. ನಾನು ಹಾಕೋ ಬಟ್ಟೆಗಳು ನೀವೇ ನೋಡಿರ್ತೀರಾ, ನೀವೇ ಕಮೆಂಟ್ ಮಾಡಿ ನಿಮ್ಮ ಅಣ್ಣ ತಗೊಟ್ಟಿರೋ ಬಟ್ಟೆ ಚೆನ್ನಾಗಿದೆಯಾ ಅಥವಾ ನಾನೇ ಪರ್ಚೇಸ್ ಮಾಡಿ ಯಾವಾಗ ಹೋಗ್ಕೊಳ್ಳೋ ಟಾಪ್ಗಳು ಚೆನ್ನಾಗಿದೆಯಾ ಅಂತ. ಓಹೋ, ಇದು ಲೂಸ್ ಆಗ್ಬೋದು, ನನಗೆ ಸೊಂಟ ಲೂಸ್ ಆಗ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ಎಕ್ಸೆಲ್ ಹಾಕಿದಾರಲ್ಲ ಹಂಗಾಗಿ. ಓಹೋ, ಈ ಥರ ಇದೆ ಪ್ಯಾಂಟು, ಈ ಥರ ಇದೆ, ಈ ಥರ ಸೈಡಲ್ಲಿ 3 ಬಟನ್ಸ್ ಇದ್ದಾವೆ. ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗಿದೆ, ಬಟ್ ವರ್ತ್ ಇದೆ ಫ್ರೆಂಡ್ಸ್. ನೀವು ಕಮೆಂಟ್ ಮಾಡಿ. ನನಗೆ ಈ ಥರ ಬಟ್ಟೆಗಳು ನಾನು ಆನ್ಲೈನಲ್ಲಿ ಆರ್ಡರ್ಸ್ ಮಾಡಿದ್ರೆ ತುಂಬ ಕಮ್ಮಿ. ಟಾಪ್ಸ್ ಎಲ್ಲ ತೊಗೊಳ್ಳೋದೇ ಇಲ್ಲ ಅನ್ಸುತ್ತೆ, ಸ್ಯಾರೀಸು, ಬ್ಲೌಸಸ್ಸು, ಮತ್ತು ನಿಮಗೆ ಗೊತ್ತು ನಾನು ಅನ್ಬಾಕ್ಸಿಂಗ್ ವೀಡಿಯೋ ತುಂಬ ಹಾಕಿರ್ತೀನಿ ಅಂತ. ಈ ಥರ ಬಟ್ಟೆ ಎಲ್ಲ ತೊಗೊಳ್ಳಲ್ಲ ನಾನು, ಬಿಕಾಸ್ ದುಡ್ಡು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಆಲ್ರೆಡಿ ಇದ್ದಾವೆ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಲ್ಲ. ಬಟ್ ಇದೇನೋ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸಿದೆ ಫ್ರೆಂಡ್ಸ್. ನಿಮ್ಗೇನು ಅನಿಸಿದೆ ಕಮೆಂಟ್ ಮಾಡಿ, ಮತ್ತು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಅಣ್ಣ ತಗೊಟ್ಟಿರೋದು ವರ್ತ್ ಇದೆಯಾ? 450 ರೂಪಾಯಿ ಮೇಲೆ ಒಟ್ಟಿನಲ್ಲಿ 450 ರೂಪಾಯಿಗೆ ಈ ಬಟ್ಟೆ ಬರ್ತಿದ್ಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಡಿ. ಬೇಡ 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 ಅಂದ್ರೂ ಕೊಡಿಸಿದ್ದಾರೆ ಫ್ರೆಂಡ್ಸ್ ಈ ಬಟ್ಟೆನ. ಓಕೆ, ಮಾಡಿಸಿಟ್ಟಿಡೋಣ. ಬಟ್ ಪ್ಯೂರ್ ಕಾಟನ್ನು ಚೆನ್ನಾಗಿದೆ. ಈ ಥರ ಬೇಸಿಗೆ ಟೈಮಲ್ಲೆಲ್ಲ ನಾನು ಕಾಟನ್ ವೇರ್ ಮಾಡಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಕಲರ್ ಏನು ಮಾಡೋದು? ಈ ಕಲರ್ ಆ್ಯಕ್ಚುಲಿ ನಂಗೆ ನೇವಿ ಬ್ಲೂ ಅಂದರೆ ತುಂಬ ಇಷ್ಟ, ತುಂಬ ಬಟ್ಟೆಗಳಿದ್ದಾವೆ ಅಂದ್ಬಿಟ್ಟು ಬೇಡ ಬೇಡ ಅಂತಿರ್ತೀನಿ. ನಾನು ಬೇಡ ಅಂದಿದ್ದಕ್ಕೆ ಅವ್ರು ತೊಗೊಟ್ಟಿದ್ದಾರೆ ಅಂತ ಅನಿಸ್ತಿದೆ ನನಗೆ. ಓಕೆ ಆಯಿತು, ಬಟ್ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಬಟ್ 450 ರೂಪಾಯಿ ವರ್ತಿದ್ಯಾ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಡ್ರೆಸ್ ನನಗೆ ಹೇಗೆ ಕಾಣುತ್ತೆ ಕಮೆಂಟ್ ಮಾಡಿ. ಇವಾಗ ಇದನ್ನು ಹಾಕ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಿಜ ಹೇಳ್ತೀನಿ, ಸುಮಾರು ವರ್ಷಗಳಾಗೋಗಿದೆ ಈ ಬಟ್ಟೆನ ತಗೊಂಡು. ಎಷ್ಟು ವರ್ಷ ಅಂತಂದರೆ ಹೇಳಿದ್ರೆ ಶಾಕ್ ಆಗಿಬಿಡ್ತದೆ, ಅದಕ್ಕೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ. ತುಂಬ ವರ್ಷ 2017 18 ತಗೊಂಡಿರೋ ಬಟ್ಟೆ. ಇನ್ನು 3 ಇಯರ್ಸ್ ಆದರೆ ಇದು 10 ವರ್ಷ ಆಗುತ್ತೆ ಇದಕ್ಕೆ. ಸೊ ಅಷ್ಟು ಹಳೆ ಬಟ್ಟೆ, ಬಟ್ ಸ್ವಲ್ಪ ಟೈಟ್ ಇದೆ. ಇಲ್ಲಿ ಮಾತ್ರ ಟೈಟು, ಇನ್ನು ಫುಲ್ ಫಿಟ್ಟಿಂಗ್ ಎಲ್ಲ ಕೂಡ ನೋಡಿರಿ ಇಷ್ಟು ಲೂಸ್ ಇದೆ, ಅಂದರೆ ಪರ್ಫೆಕ್ಟಾಗಿದೆ ಅಂತಲೇ ಹೇಳ್ಬೋದು. ಮೊದಲು ತುಂಬ ಲೂಸ್ ಇತ್ತು, ಇವಾಗ ಪರ್ಫೆಕ್ಟಾಗಿದೆ. ಸೊ ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಹೆಂಗೆ ಗೊತ್ತಾ, ನಮ್ಮ ಅತ್ತೆನ ನಾನು ನೋಡಿಬಿಟ್ಟು ಫಸ್ಟ್ ಕೇಳಿದ ಕ್ವಶನ್ನು, ಯಾಕಮ್ಮ ಸೀರೆ ಉಟ್ಕೊಬಂದಿಲ್ಲ ಅಂತಂದ್ಬಿಟ್ಟು. ನಿಜ ಫ್ರೆಂಡ್ಸ್, ಎಲ್ಲೋದ್ರೂ ಬರೀ ಸೀರೆ ಉಟ್ಟು ನನಗೆ ಬೇಜಾರಾಗ್ಬಿಟ್ಟಿದೆ. ಏನಪ್ಪ ಇದು ಇಷ್ಟೊಂದು ಸೀರೆಗಳೇ ಉಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಫಾರ್ ಸಿಂಪಲ್ ಚೇಂಜ್ಗೋಸ್ಕರ ನಾನು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಮದುವೆಗೆ. ಬಟ್ ಅವ್ರು ಕೇಳಿದ ತಕ್ಷಣ ಒಂಥರ ಬೇಜಾರಾಯಿತು. ಸೀರೆ ಉಟ್ಕೊಂಡು ಬಂದ್ಬಿಡ್ಬೇಕಿತ್ತಪ್ಪ, ಏನಕ್ಕೆ ಕೇಳಿದ್ರು ಅಂತ ಅಂದ್ಕೊಂಡೆ. ಆಮೇಲೆ ಸರಿ ಬಿಡು ಅಂದ್ಕೊಂಡು ಇವಾಗ ಸೀರೆ ಉಟ್ಕೊಂಡು ಹೋಗೋಣ ಅಂತ ಕೇಳಿದೆ ನಮ್ಮನೇಲಿ ಏನಾದರೂ ಹಾಕೋಬ ಚೆನ್ನಾಗಿರ್ತೀವಿ ಅಂದ್ಬಿಟ್ಟು ಹೋದ್ರು ಅವರು. ಆಮೇಲೆ ಅಂದ್ಕೊಂಡೆ ಇವಾಗ ಹಾಕ್ಕೊಂಡ್ರೆ ಯಾರು ನೋಡ್ತಾರೆ, ನಮ್ಮ ಅತ್ತೆ ರಿಲೇಷನ್ ಎಲ್ಲ ಬಂದಿದೆ ನಿನ್ನೆನೇ ನಾನು ಏನೋ ಸೀರೆ ಹಾಕ್ಕೊಂಡಿಲ್ಲ, ಇವಾಗ ಏನಕ್ಕೆ ಅಂದ್ಬಿಟ್ಟು ಕೆಲಸಕ್ಕೆ ಬರಬೇಕು ಫ್ರೆಂಡ್ಸ್. ಹಂಗೆ ಮದುವೆ ಮುಗಿಸ್ಕೊಂಡು ಅದಕ್ಕೆ ಸರಿ ಡ್ರೆಸ್ಸೇ ಹಾಕೋಣ ಅಂತ ಹಾಕ್ಕೊಂಡಿದ್ದೀನಿ. ಇವತ್ತು ಬಿಸಿಲಿಗೆ ಆಗಲ್ಲ ಅಂದ್ಕೊಂಡೆ, ಬಟ್ ಮೋಡನೇ ಮುಚ್ಕೊಂಡಿದ್ದೆ. ನೆನ್ನೆ ಥರನೇ ಕ್ಲೈಮೇಟು. ಸೊ ಏನಿಲ್ಲ ಫ್ರೆಂಡ್ಸ್, ನೆನ್ನೆ ಕೂಡ ಏನಿಲ್ಲ, ಫೇರ್ ಆ್ಯಂಡ್ ಲವ್ಲಿ ಹಾಕ್ಬಿಟ್ಟು ಪೌಡ್ರ್ ಹಾಕ್ಬಿಟ್ಟು ಸ್ಟಿಕ್ಕರ್ ಇಟ್ಟು ಕುಂಕುಮ ಇಟ್ಕೊಂಡಿದ್ದೆ. ಒಂದೇ ಒಂದು ಹೈಲೈಟ್ ಏನಾದರೆ ಕಾಜಲ್ ಹಾಕ್ಕೊಂಡಿದ್ದೆ. ಇವತ್ತೇನು ಹಾಕ್ಕೊಳ್ಳಲ್ಲ, ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೀನಿ. ಈ ಐಲೈನರ್ ಹಾಕೋದೇ ಸ್ವಲ್ಪ ಕಷ್ಟ ಫ್ರೆಂಡ್ಸ್. ನೋಡಿ, ಈ ಕಡೆ ಲೈನ್ ಫುಲ್ ಬಂದಿದೆ, ಈ ಕಡೆ ಇಷ್ಟೇ ಬಂದಿದೆ. ಈ ಕಡೆ ಇನ್ನೊಂದ್ಸರಿ ಹಾಕೋರೆ ದಪ್ಪ ಆಗಿಬಿಡುತ್ತೆ, ಒಂದು ಚಿಕ್ಕ ಆಗಿಬಿಡುತ್ತೆ. ಒಟ್ಟಿನಲ್ಲಿ ನಾವು ಲಾಸ್ಟಲ್ಲೂ ಕೂಡ ನಮ್ಮ ಐಲೈನರ್ ಕರೆಕ್ಟಾಗಿ ಬರೋಲ್ಲ. ಈ ಕಡೆ ಒಂದು ಉದ್ದ, ಒಂದು ತುಂಡ, ಒಂದು ಅಗಲ, ಒಂದು ದಪ್ಪ, ಒಂದು ಸಣ್ಣ ಅಂದ್ಕೊಂಡು ಹಾಕಿ ಜಾಸ್ತಿ ಆಗಿಬಿಡುತ್ತೆ. ಏನಪ್ಪ ಹೆಂಗೋ ನಂಗೈತೆ. ಇದು ಕೊಡಿಬಿಡಿ ಫ್ರೆಂಡ್ಸ್. ಇದಕ್ಕೆ ಮೇಲೆ ನಾನು ಸಿಂಗಾರ ಮಾಡೋಕ್ಕೋದ್ರೆ, ಅಂದರೆ ಇದಕ್ಕೆ ಮೇಲೆ ನಾನು ಇನ್ನೂ ಸರಿ ಮಾಡೋಕ್ಕೋದ್ರೆ ನಮ್ಮ ಮುಖ ಕೆಟ್ಟೋಗ್ಬಿಡುತ್ತೆ. ನಾನು ಯಾವಾಗ ಹಂಗೆ ಏನಾದರೂ ಜಾಸ್ತಿ ಒಂದ್ರ ಮೇಲೆ ಒಂದು ಹಾಕೋಕ್ಕೋದ್ರೆ ಫುಲ್ ರಾಂಗ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಮುಖನೇ ವಾಶ್ ಮಾಡ್ಕೊಂಬಿಡ್ತೀನಿ ನಾನು. ಸೊ ಹಂಗೆಲ್ಲ ಆಗೋದು ಬೇಡ. ಇವಾಗ ಸಿಂಪಲಾಗಿ ಇದನ್ನು ಮಾತ್ರ ಹಾಕೋದೇನೆ. ಸಾಕು, ಇದು ಸ್ವಲ್ಪ ಒರೆಸ್ಬೇಕು ಫ್ರೆಂಡ್ಸ್. ಇದು ಜಾಸ್ತಿ ದಪ್ಪ ಆಗೋಯ್ತು. ಹಿಂಗೆ ಮುಖ ಎಲ್ಲ ಹಾಳು ಮಾಡ್ಕೋ ಸ್ವಾಮಿ ಆಗೋಯ್ತು ಫ್ರೆಂಡ್ಸ್. ನನಗೆ ಗೊತ್ತು ಇಂಥದ್ದೇ ಏನೋ ಮಾಡ್ಕೊತೀನಿ ಅಂತ. ತಿರ್ಗಾ ಉಜ್ಜಿದ್ರೆ ನಾನೇನಾಗುತ್ತೆ ಗೊತ್ತಾ, ಅಲ್ಲಿರೋ ಪೌಡ್ರೆಲ್ಲ ಹೋಗ್ಬಿಟ್ಟು ನೋಡಿರಿ ಅದೆಷ್ಟು ಕಪ್ಪಗೆ ಕಾಣಿಸ್ತೈತೆ. ಅಯ್ಯೋ, ಒರಿಜಿನಲ್ ಕಲರ್ ಭಾವನಿ ಅದು ಅಂತ ನೀವು ಹೇಳ್ತಿದ್ದೀರ ತಾನೇ ಫ್ರೆಂಡ್ಸ್, ಕೇಳಿಸ್ತೈತೆ ನನಗೆ. ಅದು ಒರಿಜಿನಲ್ ಕಲರ್. ಪೌಡ್ರ್ ಹಾಕ್ರೆ ಕಲರ್ ಚೇಂಜ್ ಆಗಲ್ಲ ಫ್ರೆಂಡ್ಸ್. ಸಮಯ ರೆಡಿ ಆಗೋದು ಈಸಿ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ಇದೇ ಫ್ರೆಂಡ್ಸ್ ತುಂಬ ಕಷ್ಟವಾದ ಕೆಲಸ ಗೊತ್ತಾ. ಸಿಂಪಲಾಗಿ ಡೈಲಿ ಇಟ್ಕೊಳ್ತಾರೆ. ಒಂದೇ ಒಂದು ಸ್ಟಿಕ್ಕರ್ ಇಟ್ಕೊಳ್ತೀನಿ. ನಿನ್ನೆ ಡಬಲ್ ಸ್ಟೋನ್ ಸ್ಟಿಕ್ಕರ್ ಇಟ್ಕೊಂಡಿದ್ದೆ, ಒಂದು ಸಿಂಗಲ್ ಸ್ಟೋನ್ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ.
ನೆಕ್ಸ್ಟ್ ಈ ಜಾಡೆ ನಿಂಗೆ ಕಾಣಿಸ್ತಿದೆ ಹಿಂದೆ. ಏನು ಅನ್ಕೊಳಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್, ನಾನು ಹಂಗೆ ತಿಕ್ಕಂಗೆ ಆಡ್ತೀನಿ ಸ್ವಲ್ಪ. ಸ್ವಲ್ಪ ಗೌನ್ ಅಂದರೆ ಮಾಡರ್ನ್ ಡ್ರೆಸ್ ತಾನೇ ಇದು. ಅಲ್ಲ ಏನು ಡ್ರೆಸ್ ಆಗೋದಿಲ್ಲ ಫ್ರೆಂಡ್ಸ್ ಇದು. ಅಂದರೆ ನಾವು ನಮ್ಮ ಪುಟ್ಟ ಹೇರ್ ಸ್ಟೈಲೆಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವತ್ತು ಈ ಸ್ಟೈಲ್ ನೋಡ್ರಿ, ಕಟ್ ಮಾಡಿರೋ ಇದು ಮಾತ್ರ ಬೆಳಗ್ಗೆ ಒಂದು 20 ಸರಿ ಬಂದಿದೆ ಫ್ರೆಂಡ್ಸ್ ಈ ಥರ. ಬಟ್ ನಾನು ನೈಟು ಈ ಥರ ಕಟ್ ಮಾಡಿದ್ದು ಒಂದೇ ಮದುವೆಗೆ ಹಾಕ್ಕೊಂಡು ಹೋಗೋಣ, ಬಿಟ್ಕೊಂಡು ಹೋಗಿಲ್ಲ. ಅಂದರೆ ನಾವು ಸುಮ್ಮನೆ ಏನೋ ಇಷ್ಟ ಬಿದ್ದು ಏನೋ ಒಂದು ಮಾಡ್ತೀವಿ. ನನಗೆ ಈ ಥರ ಎಲ್ಲ ಒಂದು ಸ್ಟೈಲ್ ಮಾಡಬೇಕು ಅನ್ನೋದಿಲ್ಲ. ಬಟ್ ನೋಡಿದ ಜನ ಅದನ್ನ ಬೇರೆ ಥರನೇ ಅರ್ಥ ಮಾಡ್ಕೊಬಿಡ್ತಾರೆ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ಏನು ಮಾಡಿಲ್ಲ ಫ್ರೆಂಡ್ಸ್. ಬಾ, ಈ ತಲೆಯಲ್ಲಿ ಸಿಕ್ಬಿಡ್ಸೋದು ಎಷ್ಟು ಕಷ್ಟಪ್ಪ. ಯಾಕೋ ಓವರಾಗಿದ್ದೀನಿ ಅನಿಸ್ತೈತೆ ಫ್ರೆಂಡ್ಸ್, ನನಗೆ ಒಂಥರ ಟಯರ್ಡ್ ಆಗಂಗತೈತೆ, ವಾಮಿಟ್ ಬರಂಗತೈತಿ. ಇಷ್ಟೇ, ಇನ್ನೊಂದು ಚಿಕ್ಕ ಬಾಚಂಗಿತ್ತವ್ರಿ ಎಲ್ಲಿಗೆ ಬಿಟ್ರು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿದ್ದೀನಿ. ಸೊ ಇಯರಿಂಗು ಇದನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ವೈಟು ಇದೆ, ಗೋಲ್ಡು ಇದೆ. ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಅಂತ ನಾನು ಹಾಕೊಂಡು ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಈ ಓಲೆಗಂತೂ ಸುಮಾರು ವರ್ಷಗಳೇ ಹೋಗಿದೆ ಫ್ರೆಂಡ್ಸ್. ಈ ನವಿಲು ಹುಟ್ಟಿ ಒಂದು 10 ವರ್ಷ ಆಯ್ತೇನೋ ಆಗಿಬಿಟ್ಟಿದೆ. ಇದು ನಾನು ತುಂಬ ಚಿಕ್ಕ ಹುಡುಗಿ ಇರ್ಬೇಕಾದ್ರೆ ತೊಗೊಂಡಿದ್ದು. ನೀವು ಶಾಕ್ ಆಗಿಬಿಡಿ ಫ್ರೆಂಡ್ಸ್. ತುಂಬ ಚಿಕ್ಕ ಹುಡುಗಿ ಅಂತಂದರೆ ತುಂಬ ಚಿಕ್ಕ ಹುಡುಗಿ ಅಲ್ಲ, ಸ್ವಲ್ಪ ದೊಡ್ಡ ಹುಡುಗಿ. ಅದಕ್ಕೆ ಬಾ, ಮುಖ ತೋರಿಸ್ಬಿಟ್ರಿ ಇಬ್ರು. ಹಳೆ ಸ್ವಲ್ಪ ರೈಟ್ ಬಾ, ರೈಟ್ ಬಾ. ನೋಡಿಲಿ ಹಾಂ, ಸಂಪಾಲಿ ಕೊಡ್ತಾರ ವಿಡಿಯೋ ಕ್ಯಾಮ್ರಾ. ಓಕೆ ಓಕೆ, ಅಲ್ಲ ಅಣ್ಣ ಮಲ್ಪುದ್ರೆ ಕಾಶಿ
ಮದುವೆನ ಮುಗಿಸ್ಕೊಂಡು ಫ್ರೀ ಬಿಟ್ಟಿದ್ದಾರೆ. ಅದನ್ನ ಈ ಥರ ಕ್ಲೀನಾಗಿ ಎಣ್ಕೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ಎಣ್ಕೋಬೇಕು. ಈಗ ಆಲ್ರೆಡಿ 10:15 ಆಗಿದೆ. ಸೊ ಮೊದಲೇ ಇನ್ಫಾರ್ಮ್ ಮಾಡಿದೆ, ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಮ್ಯಾರೇಜ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾವು ಹೋಗ್ತಾ ಇದೀವಿ. ಸೊ ಹೋಗಿ ಬರ್ತಾ ಮೀಟ್ ಮಾಡೋಣ ಫ್ರೆಂಡ್ಸ್. ಫ್ರೀಯಾಗಿ ಹೇರ್ ಸ್ಟೈಲ್ ಬಿಟ್ಕೊಡೆ ಫ್ರೆಂಡ್ಸ್, ಆಗಿಲ್ಲ ಸರಿ ಅಂತ ಹೇಳಿ ಎಣ್ಕೊಂಡಾದ್ಮೇಲೆ ಅದು ಕೂಡ ಸರಿ ಹೋಗಿಲ್ಲ, ಏನೋ ಹಿಂಸೆ ಆಗ್ತಾನೆ ಇತ್ತು. ಸರಿ ಅಂತ ಹೇಳಿ ಪೂರ್ತಿ ಎತ್ತಕ್ಕೆ ಫುಲ್ ಗಂಟಾಕ್ಬಿಟ್ಟೆ. ಗಂಟಾಕಿದ್ಮೇಲೆ ಈಗ ಮುಂದೆ ಕಟ್ ಮಾಡಿರೋ ಕೂದಿದ್ದಲ್ಲ ಫ್ರೆಂಡ್ಸ್, ಹೆಂಗೆ ಬಂದು ಕೂತ್ಕೊಂತಿದ್ದೆ ಮುಂದೆ ನೋಡಿ. ನನಗೆ ಇದೆಲ್ಲ ಅಭ್ಯಾಸನೇ ಇಲ್ದಿರೋ ಕಾರಣ ನಂಗೆ ಆಗಲೇ ಇಲ್ಲ. ಬಟ್ ಚೆನ್ನಾಗಿದೆ ಫ್ರೆಂಡ್ಸ್, ಗಂಟು ಹಾಕ್ಕೊಂಡಿದ್ದಕ್ಕೆ ಆ ಡ್ರೆಸ್ಗೆ ಸ್ವಲ್ಪ ಚೆನ್ನಾಗಿ ಕಾಣ್ತಿದೆ ಅಂತ ನನಗೆ ಅನಿಸಿದೆ. ಸೊ ನಿಮ್ಗೆ ಹೇಗೆ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿಬಿಡಿ. ಆ ಹೇರ್ ಸ್ಟೈಲ್ ಮಾತ್ರ ನನಗೆ ಮುಂದೆ ಬರ್ತೈತೆ, ಕಣ್ಣತ್ರ ಬರ್ತೈತೆ, ಎತ್ತಿ ಸಿಕ್ಸ್ಕೊಂತಿದ್ದೀನಿ, ತಿರ್ಗಾ ಬರ್ತೈತೆ. ಅದರಲ್ಲೂ ಬೇರೆ ನಿದ್ದೆ ಹೆಂಗೆ ಎಳೆದಿತ್ತು ಅಂದರೆ ಫ್ರೆಂಡ್ಸ್, ಬೆಳಗ್ಗೆ ಲೇಟಾಗಿ ಎದ್ದೆ, ಆದರೂ ಕೂಡ ಫುಲ್ ಅಂದ್ರೆ ಟಯರ್ಡ್ಗೋ ಏನೋ ಒಟ್ಟು ಚೆನ್ನಾಗಿ ತಿಂದಿದ್ದಕ್ಕೋ ಏನೋ ಮದುವೆ ಮನೇಲಿ ಗೊತ್ತಿಲ್ಲ, ಆದರೆ ನಿದ್ದೆ ಮಾತ್ರ ಫ್ರೆಂಡ್ಸ್ ಸರಿಯಾಗಿ ಬರ್ತಿತ್ತು. ಕೆಲಸ ಮಾಡೋಕ್ಕೆ ಕೂಡ ಇಂಟ್ರೆಸ್ಟ್ ಇರಲಿಲ್ಲ. ಆಫೀಸಲ್ಲಿ ಹೇಳಿದ್ಕೆ ಹೋಗಿ ಹೋಗೋ ಅಂತಾರೆ. ನನಗೆ ಬೇಜಾರು, ಕೆಲ್ಸಕ್ಕೆ ಹೋಗಿ ಮತ್ತೆ ಕೆಲಸ ಮಾಡಿದ್ರೆ ಮತ್ತೆ ಹಿಂಗೆ ರಿಟರ್ನ್ ಬರೋದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಓಕೆ ಕೆಲಸ ಮಾಡೋಣ ಅಂದ್ಕೊಂಡು ನಾನು ಅಲ್ಲೇ ಕೆಲಸ ಮಾಡ್ಕೊಂಡಿದ್ದೆ. ಬಟ್ ನಿದ್ದೆ ಮಾತ್ರ ಸರಿಯಾಗಿ ಹೇಳ್ತಿತ್ತು ಫ್ರೆಂಡ್ಸ್. ಫೈನಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಬಂದೆ. ಈವ್ನಿಂಗ್ ಬರ್ಬೇಕಾದ್ರೆ ಗೋಬಿ ತಗೊಟ್ರು ನಮ್ಮ ಮನೆಯವರು. ಅದು ಎಷ್ಟು ಕಂಜೂಸ್ ಅಂತಂದರೆ ಕಂಜೂಸ್ ಅಂತ ಹೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್, ನೀವು ಬೈತೀರ ಕಂಜೂಸ್ತಾನ ಅಲ್ಲ ಅದು, ದುಡಿಮೆಗೆ ಗೊತ್ತು, ದುಡಿಯೋರಿಗೆ ಗೊತ್ತು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳಲ್ಲ. ಸೊ ಗೋಬಿ ತಗೊಟ್ಟಿದ್ರು, ಒಂದು ಪ್ಲೇಟಲ್ಲಿ ಇಬ್ಬರು ಕೂಡ ಶೇರ್ ಮಾಡಿಕೊಂಡು, ನಾನು ಅವ್ರ ಗಾಡಿ ಓಡಿಸ್ತಾ ಇದ್ರು, ನಾನು ಅವ್ರಿಗೆ ಒಂದು ಪೀಸ್ ತಿನ್ನಿಸ್ದೆ, ನಾನೊಂದು ಪೀಸ್ ತಿನ್ಸ್ಕೊಂಡು ಹೋಗ್ತಿದ್ದೆ. ಬಟ್ ಮಳೆ ಮಾತ್ರ ಫ್ರೆಂಡ್ಸ್ ಹೆವಿ ಮಳೆ ಬೀಳ್ತಿತ್ತು. ಆ ಮಳೆಯಲ್ಲಿ ಬಿಸಿ ಬಿಸಿ ಗೋಬಿ ಮಾತ್ರ ಸಕ್ಕದಾಗಿತ್ತು ಫ್ರೆಂಡ್ಸ್. ಕೆರೆಯಲ್ಲಿ ಹೋಗೋದ ಅನ್ಸೈತೆ ನನಗೆ. ಹೆಂಗೆ ಹೋಗ್ತೀರಣ್ಣ ಈ ಥರ ರೋಡಲ್ಲಿ? ನಾವು ಇಲ್ಲಿ ಬರೋದು ಹಂಗೆ ಬಂದ್ಬಿಡ್ತೀವಿ ಮರ್ಸೂರು ಕಡೆಯಿಂದ. ತುಂಬ ಜೋರಾಗಿ ಬಿದ್ದೈತೆ ಮಳೆ ಅಲ್ಲ. ಬಾಬಾ ಇಲ್ಲೋಡು, ಅಲ್ಲಿ ಪೇಟೆ ಹೋಗ್ಬಿಡೋ ಒಂದು ಸ್ವಲ್ಪ ಮನೆ ಗೊತ್ತಲ್ಲ, ಮನೆ ನಮ್ಮ ಇಲ್ಲೆಲ್ಲ ಆ ಕಡೆ ಸ್ವಲ್ಪ ಮುಂದೆ. ಫಸ್ಟ್ ರೋಡಲ್ಲೇ ಫಸ್ಟ್ ರೋಡಲ್ಲಿ ಫಸ್ಟ್ ಬಂದಿದೆ, ಅದೇ ಇದು ನಮ್ದೇನೆ ಇಲ್ಲೇ ಇವಾಗ ಅಲ್ಲಿ. ಅಯ್ಯೋ ಪಾಪ, ಇದು ಭಯನದಿಲ್ಲಪ್ಪ ನೋಡಕ್ಕ. ಇಲ್ಲೇ ಮನೆ. ನೋಡಿ ಹೆಂಗ ಹರಿತೈತೆ. ಫ್ರೆಂಡ್ಸ್ ಹೆವಿ ನೀರು, ಒಳ್ಳೆ ಕೆರೆಯಲ್ಲಿ ಹೋಗೋತ್ರ ಹೋಗ್ತೈತೆ ನೋಡ್ರಿ ಹೆಂಗೆ ಹರ್ಕೊಂಡು ಹೋಗ್ತೈತೆ ಅಂತ. ಯಪ್ಪ ಎಷ್ಟು ಜೋರು ಮಳೆ ಫ್ರೆಂಡ್ಸ್. ಯಪ್ಪ ಯಪ್ಪ ಪಾಪ ನಂಗೆ ಕೆರೆಯಲ್ಲಿ ಹೋಗೋದ್ರ ಫೀಲ್, ಯಪ್ಪ ನಂಗೆ ಕೆರೆಯಲ್ಲಿ ಹೋಗೋದ್ರ ಫೀಲ್ ಆಗ್ತೈತೆ. ಯಪ್ಪ ಇಲ್ಲಿ ನೋಡು, ಭಯನೇ ಆಗ್ತೈತೆ. ಯೋ ನೀನು ಹೋಗೋ ರೂಟಲ್ಲಿ ನಾನು ಬಂದರೆ ಅಷ್ಟೇ ಕತೆ ಪಾಪ. ಫ್ರೆಂಡ್ಸ್ ಇಲ್ಲಿ ನೋಡಿ ಊರು, ಅಯ್ಯೋ ಹೆವಿ ಮಳೆ ಇದಕ್ಕಿದಂಗೆ. ನಂಗೆ ಮಳೇಲಿ ಒಬ್ಬ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವ್ರ ಕೆರೆ ಒಳಗೆ ನನ್ಗೆ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಯಪ್ಪ ಸಮುದ್ರ ಬಂದಂಗೆ ಫ್ರೆಂಡ್ಸ್, ಯಾರು ಚಪ್ಪಲಿ ನೋಡಿ ತೇಳ್ಕೊಂಡು ಹೋಗ್ತೈತೆ. ಯಪ್ಪ ಇಲ್ಲಿ ನೋಡ್ರಿ. ನನ್ನ ಫೋನ್ ಬಿಟ್ರೆ ಅಷ್ಟೇನೆ ಫ್ರೆಂಡ್ಸ್, ಈ ಫೋನ್ ನಾನು ಹೋಗಿ ಅಮೇರಿಕದಲ್ಲಿ ಹುಡ್ಕೋಬೇಕಾಗ್ತೈತೆ. ಹೌದಾ? ಯಪ್ಪ ದೇವ್ರೈ, ಕೆರೆ ತುಂಬೋಗಿದೆ. ತೇಳ್ಕೊಂಡು ಹೋಗ್ಬಿಟ್ಟೈತಲ್ಲ ಪಾಪ. ನೋಡಿ ಫ್ರೆಂಡ್ಸ್ ಹೆಂಗೆ ಹೋಗ್ತಿದ್ದೆ ಇಲ್ಲಿ. ದೇವ್ರೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಈ ರೂಟಲ್ಲಿ ಬಂದಿದ್ದೆ. ನಂಗೆ ಈ ರೂಟ್ ಹಿಂಗೆ ಐತೆ ಅನ್ನೋದೇ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸು, ಅದು ಮಳೆ ಟೈಮಲ್ಲಿ ಬಂದಿರೋದಕ್ಕೆ ನಂಬಕ್ಕೆ ಆಗ್ತಾಯಿಲ್ಲ. ನಂಗೆ ಇಲ್ಲಿ ನೋಡ್ಬಿಟ್ಟೆ ಭಯ ಆಗ್ಬಿಡ್ತು, ಒಳಗೆ ಹೋಗ್ಬಿಟ್ಟಿನೋ ಶಾಕ್ ಆಗ್ಬಿಟ್ಟೆ ನಾನು. ನೋಡ್ರಿ ಎಷ್ಟು ಜೋರು ಮಳೆ. ಯಪ್ಪ ನಮ್ಮ ಆಟೋಲ್ಲ ನೆಂದೋಗಿದ್ದೆ ನೋಡಿ, ನಾನು ನೆಂದೋಗಿದ್ದೀನಿ. ಇಲ್ಲ ಒಳಗೆ ನೋಡಿ ಫ್ರೆಂಡ್ಸ್, ಒಳಗೆ ನೀರು ಬಂದಿಲ್ವಾ, ಹಿಂಗೆ ಬಂದಿದೆ. ಆ ಕೆರೆ ನೋಡಿ ಹೆಂಗೆ ತುಂಬೋಗೈತೆ ಎಲ್ಲವೇ ಪಾಪ ಮೇಲೆ ಅವಲ್ಲ. ಸೂರ್ಯಕಾಂತಿನಲ್ಲ, ಬೇರೆ ಏನೋ ಅದು. ಓಕೆ ಫ್ರೆಂಡ್ಸ್, ಆಯಿತು ನಾವು ಬೇಗ ಹೋಗಿ ಮನೆಗೆ ತಲುಪೋಣ. ಯಾವಾಗ ಕಸ್ಟಮರ್ ಬಾಡಿಗೆ ನಮಗೆ ಕರ್ಕೊಬಂದರು, ನಾನು ಒಬ್ಬಳೇ ಬರ್ತಿದ್ವಿ ಗೋಬಿ ತಿನ್ಕೊಂಡು ಹಂಗೆ ಮನೆಗೆ ಹೋಗೋಣ ಅಂದರೆ ಪಾಪ ಇವರು ಮಳೇಲಿ ನೆನ್ತಿದ್ವಿ, ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರು. ಕರ್ಕೊಂಬಂದ್ವಿ, ನೋಡಿದ್ರೆ ಯಪ್ಪ ಈ ರೋಡ್ ಮಾತ್ರ ಖರಾಬಾಗಿದೆ ಫ್ರೆಂಡ್ಸ್. ಅಲ್ಲನೇ ನೋಡು ಹಿಂಗೆ ಗೊತ್ತಿತ್ತು ನೀರು.
ನೋಡಿ ಫ್ರೆಂಡ್ಸ್, ನಾವು ಗೋಬಿ ತಿಂದಿರೋದು ಎಲ್ಲಿ ಹೋಗ್ತೈತೆ ಅಂತ ಕಾಣಿಸ್ತಾ ಇಲ್ವೇ? ಇನ್ನೂ ನನ್ನ ಬಗ್ಗಿದ್ರೆ ನಾನೇ ನಂದು ಹೋಗ್ತೀನಿ. ಉಳ್ಕೊಂಡು ಅಲ್ಲಿ ಹೋಗ್ಬಿಡ್ದೆ. ಅಯ್ಯೋ ಹೋಗಿ ಕಾಣಿಸಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಜೋರು ಮಳೆ ಬೀಳ್ತಿದೆ ಅಂತ. ಸಖತ್ತಾಗಿದೆ ಕ್ಲೈಮೇಟ್ ಮಾತ್ರ. ಮಳೆಯಲಿ ಜೊತೆಯಲಿ ಫ್ರೆಂಡ್ಸ್, ಸೀರಿಯಸ್ಲಿ ಹೇಳ್ತೀನಿ, ಏನಕ್ಕೆ ಇಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ, ಯಾಕೆ ಇಷ್ಟು ಜೋರಾಗಿ ಹರ್ಕೊಂಡು ಹೋಗ್ತಾ ಇದೆ ಒಂದು ಗೊತ್ತಾಗಲ್ಲ ಫ್ರೆಂಡ್ಸ್. ನೋಡಿ ಮಕ್ಕಳೆಲ್ಲ ಹೊಡ್ತೀವಿ. ಅದ್ರ ಬಗ್ಗೆ ಇವ್ರ ಅನಿಸಿಕೆನ ಕೇಳೋಣ ಇರಿ. ಹೇಳಿ ಸರ್, ಭಾಸ್ಕರ್ ಸರ್, ಏನು ಸಡನ್ನಾಗಿ ಮಳೆ ಬಂದಿರೋ ಕಾರಣ? ದೇವ್ರಿಗೆ ಹೇಳ್ದೆ ಯಾಕೋ ದೇವ್ರಿಗೆ ಹೇಳ್ದೆ ಅವಾಗೇನೆ. ಏನಂತ ಸರ್? ಮಳೆ ಬರ್ಸಪ್ಪ ಅಂತ. ಮಳೆ ಬರ್ಸಪ್ಪ ಅಂತ ಕೇಳಿದ್ರು ಸರ್, ಬಂದ್ಬಿಡ್ತು. ಜೀವನದಾಗ ಬೇರೆ ಏನೇನ ಕೇಳ್ಕೊಂತಾರೆ, ದೇವ್ರ ಕಷ್ಟ ಅಂತ ಇಲ್ಲ. ದೇವ್ರು ಮಳೆ ಮಾತ್ರ ಕೊಡ್ತಾನ? ಇದು ಎಲ್ರಿಗೂ ಸೇರಿದ್ದು. ನನಗೆ ಒಬ್ಬನಿಗೆ ಮಾತ್ರ ಕೇಳಿದ್ರೆ ಕೊಡಲ್ಲ. ನಿಜ ಫ್ರೆಂಡ್ಸ್, ನಾವು ನಮಗೋಸ್ಕರ ಬೇಡ್ಕೊಂಡ್ರೆ ದೇವ್ರು ಅಷ್ಟು ಅಂತನೋ ಇಲ್ವೋ, ಎಲ್ರಿಗೋಸ್ಕರ ಬೇಡ್ಕೊಂಡ್ರೆ ಬೇಗ ಅಷ್ಟು ಅಂತಾನಂತೆ. ಇದು ಇವಾಗ ನಂಗೊಂದು ಸಂದೇಹ ಫ್ರೆಂಡ್ಸ್, ಇವ್ರು ಕೇಳ್ಕೊಂಡಿರೋದೇ ನಿಜನಾ ಅಂತ. ಅಷ್ಟು ಅಂದಿದ್ದು ಓಕೆ, ಅದು ನನಗೆ ಹೊಟ್ಟೆ ಹಸ್ತೈತೆ. ನನಗೂ ಹೊಟ್ಟೆ ಹಸಿದೆ ಫ್ರೆಂಡ್ಸ್. ಒಂದು ಗೋಬಿ ತಗೊಬಂದ್ವಾ, ಇದ್ದು ಅರ್ಧ ತಿಂದ್ವಿ. ಅದು ಯಾಕೂ ತಿನ್ನಂಗೆ ಆಗಿಲ್ಲ. ಯಾಕೆ ಹೇಳಿ, ಆಡ್ಕೊಂಡು ತಿನ್ನಿ ಫ್ರೆಂಡ್ಸ್. ಕಸ್ಟಮರ್ಗಳನ್ನ ಹಾಕ್ಕೊಂಡು ಈ ಮಳೆಯಲ್ಲಿ ನಮ್ಮ ಪಾಡು ನಾಯಿ ಪಾಡಾಗೋಗಿದೆ. ನನ್ನ ಬಾಯಿಗೆ ಹೆಂಗೋಯ್ತು ಗೊತ್ತಾ? ಒಂದು ಅಮೇರಿಕ, ಒಂದು ಪಾಕಿಸ್ತಾನ. ಪಾಕಿಸ್ತಾನ ಹೆಸರು ಹೇಳಲ್ಲ, ಅಮೇರಿಕಾ, ಚೀನಾ ಇರೋದೇ ಹಂಗೆ ತಾನೆ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇರೋ ಸೈಕಲ್ ಗ್ಯಾಪಲ್ಲಿ ಒಂದು ರೇಗಿಸ್ತವ್ರೆ. ಅಪ್ಪ ನೆನ್ಬೋದು 780 ಒಳಗೆ ಕುತ್ಕೋ. ನೋಡಿ ಫ್ರೆಂಡ್ಸ್, ಆಟೋದಲ್ಲಿ ಕುತ್ಕೊಂಡ್ರು ನಂದೋಗಿದ್ದೀನಿ. ಈಚೆ ಹೋದ್ರೆ ಅಂತೂ ಸ್ನಾನನೇ ಆಗ್ಬಿಡುತ್ತೆ. ಅದು ತಣ್ಣೀರು ಸ್ನಾನ. ನೆಕ್ಸ್ಟ್ ಡೇ ನನಗೆ ಜ್ವರ, ನೆಗಡಿ ಎಲ್ಲ. ಅಪ್ಪ ಫ್ರೆಂಡ್ಸ್, ನಿಜ ಹೇಳ್ತೀನಿ, ಮಳೆ ಸೂಪರ್ ಆಗಿದೆ. ಹೇಳಿದ್ದು 10 ರೂಪಾಯಿ ತಗೊಂಡು ಮಳೆ ಹೋಗಿ ನೆಮ್ಮದಿ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ. ನೋಡೋ ಫ್ರೆಂಡ್ಸ್, ಒಂದು ಕಸ್ಟಮರ್ ಬಂದರು ಫ್ರೆಂಡ್ಸ್. ಅವರು ಸ್ವಲ್ಪ ಅಂದರೆ ನೆನೀತಾ ಇದ್ರು ಮಳೆಯಲ್ಲಿ. ಅಡ್ಡ ಹಾಕಿದ್ರು, ಕರ್ಕೊಬಂದ್ವಿ. ಅದರಲ್ಲೂ ಕಂಜೂಸ್ತಾನ ಮಾಡಿದ್ರು. ಈ ಮಳೇಲಿ ಕರ್ಕೊಬಂದಿದ್ದೀವಿ, ಪಾಪ ಏನೋ ಕೊಡೋಣ ಅನ್ನೋದೆಲ್ಲ ಕಂಜೂಸ್ತಾನ ಮಾಡಿದ್ರು. ಇವಾಗ ಹೋಗಿದ್ದಾರೆ, ವೆಯ್ಟ್ ಮಾಡಿ ಬರ್ತೀವಿ ಅಂತ ಅಂದ್ಬಿಟ್ಟು. ಎಷ್ಟಾದ್ರು ಒಬ್ಬೊಬ್ಬರು ನೋಡಿದ ಕಸ್ಟಮರು 150 ಕೊಡೋದು. ಅದು ಇಗ್ಲೂರಿಂದ ಅಲ್ಲಿಗೆ ಕಮ್ಮಿನೇ ಅದು ಲೆಕ್ಕ ಹೇಳೋಕೋದ್ರೆ. ಆದರೂ 170 ಕೊಟ್ಟರು, ಅವ್ರು 20 ರೂಪಾಯಿ ಎಕ್ಸ್ಟ್ರಾ. ಆವತ್ತು ಫ್ರೆಂಡ್ಸ್, ಅವಾಗೇನು ಕಸ್ಟಮರ್ ಕರ್ಕೊಂಡೋಗಿದ್ವಿ. ಇವ್ರು 150 ರೂಪಾಯಿ ಕೇಳಿದ್ರು, ಅವ್ರನ್ನ 20 ರೂಪಾಯಿ ಸೇರಿಸ್ಕೊಟ್ಟಿದ್ದಾರೆ. ಅಥವಾ ಒಳ್ಳೊಳ್ಳೆ ಕಸ್ಟಮರ್ಸು ಇರ್ತಾರೆ. ಇವಾಗ ಮಳೆ ನೆನೀತಾ ಇದ್ದೀವಿ ಅಂತ ಬಂದಿರ್ತಾರೆ ಅನ್ನೋದೊಂದು ಮೈಂಡಲ್ಲಿ ಇರುತ್ತೆ. ಆ ಥರ ಚೆನ್ನಾಗಿರ್ತಾರೆ ಇವರು. ಅದರಲ್ಲೂ ಕಂಜೂಸ್ತಾರೆ ಫ್ರೆಂಡ್ಸ್. ಎಷ್ಟು ಮನೆಯವರು ಅವ್ರ ಹತ್ರ ಹೋಗಿ ನಿಂತಿದ್ದಾರೆ. ಒಂದು ಚೂರು ಕೂಡ ನೆನೀಬಾರ್ದು, ಅವ್ರು ಒಂದು ಚೂರು ಕೂಡ ನೆನೀಬಾರ್ದು ಕಸ್ಟಮರ್ ಅಂದ್ಬಿಟ್ಟು ಹೋಗಿ ಪಕ್ಕದಲ್ಲಿ ನಿಲ್ಲಿಸಿದ್ದಾರೆ. ಅದು ಅವ್ರು ಏನು ಮಾಡಿದ್ರು, ಕಂಜೂಸ್ತಾನ ಮಾತಾಡಿದ್ರು. ಆ ಹೆಣ್ಣವ್ರು ಪಾಪ ನೆನ್ಸ್ಕೊಂಡು ಹತ್ತಿದ್ದಾರೆ ಫ್ರೆಂಡ್ಸ್. ಅಷ್ಟು ಒಳ್ಳೊಳ್ಳೆ ಕಸ್ಟಮರ್ ಇರ್ತಾರೆ. ನೆನೆಯಕ್ಕೆ ಬಿಡಿದ್ರೆ ಅವ್ರು ನೆಂದ್ರು. ನಾವನದು ಬೇಡವ, ನೀನೇನೆ ಬಿಡಮ್ಮ, ನೀನೇನೆ ಬಿಡಮ್ಮ, ನೀನೇನು ಬಿಡಮ್ಮ ಅಂತ ಹೇಳಮ್ಮ. ನಾವನದು ಬೇಡವ, ನೀನೇನೆ ಬಿಡಮ್ಮ, ನೀನೇನೆ ಬಿಡಮ್ಮ, ನೀನೇನು ಬಿಡಮ್ಮ ಅಂತ ಹೇಳಮ್ಮ. ನೀವು ನಮ್ಮ ಮಗಳಿದ್ದಂಗೆ ಅಂತ ಹೇಳ್ರಿ ಫ್ರೆಂಡ್ಸ್. ಅದೊಂದು ತುಂಬ ಖುಷಿ ಆಯಿತು ನನಗೆ. ಅಲ್ಲ ಪಾಪ, ಲೈಟ್ ಹಾಕಿದ್ರೆ ಚೆನ್ನಾಗಿರ್ತೈತೆ. ಪಾಪ ನಮ್ಮ ಫೋನಲ್ಲಿ ಫ್ಲ್ಯಾಶ್ ಲೈಟ್ ಕೂಡ ಅನ್ನತ್ತಿಲ್ಲ. ಬ್ಯಾಟ್ರಿ ಲೋ ಐತೆ ಅಂತ 90% ಐತೆ ಅಷ್ಟೇ ನಮ್ಮ ಫೋನಲ್ಲಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಪ್ರವಾಹ ಹರಿತಿದೆ. ಇವ್ರ ಟೈರ್ ಎಲ್ಲನೂ ಹಿಡ್ಕೊಂತಿದೆ, ಕಸ ಕಡ್ಡಿ ನೀರು ಹಿಂಗೆ ಕಸ್ಕೊಂಡು ಹೋಗ್ತಾ ಇದೆ. ನಾನೊಂದು ಯೂಟ್ಯೂಬರ್ ಅನ್ನೋದೇ ಮರ್ತೋಗಿದ್ಯಾ? ಯಾರು? ನಾನು ಯೂಟ್ಯೂಬರ್. ಎಸ್. ಏನಿದು? ನೋಡಿ ಫ್ರೆಂಡ್ಸ್, ಇದು ಹೇರ್ ಸ್ಟೈಲು ಏನೋ ಮಾಡೋಕ್ಕೋದೆ, ಏನೋ ಆಗಿದೆ, ಏನೋ ಆದರೆ ಬಲ ಹಿಂಸೆ ಫ್ರೆಂಡ್ಸ್. ನನಗೆ ಧೈರ್ಯ ಬಿಟ್ಟು ಅಭ್ಯಾಸನೂ ಇಲ್ಲ, ಏನಿಲ್ವಲ್ಲ. ಅದು ಮುಂದೆ ಹಿಂಗೆ ಬರ್ತಾನೆ ಇರೋದಕ್ಕೆ ಒಂಥರ ಕಷ್ಟ ಆಗ್ತಾ ಇದೆ. ಏನು ಗೊತ್ತಾ, ಇನ್ನೊಂದು ಹೇಳಲೇಬೇಕು ಇವ್ರ ಬಗ್ಗೆ. 4 ಗಂಟೆಗೆ ಆಫೀಸಿಂದ ಹೊರಟಿದ್ದಕ್ಕೆ ಇವಾಗ 7:15 ಫ್ರೆಂಡ್ಸ್. 7:40 ಕರ್ಕೊಂಡು ಮನೆಗೆ ಬಿಟ್ಟಿದ್ದಾರೆ. ಇವನ್ನೆಲ್ಲ ನಮ್ಮಿ ನಾನು ಹಿಂಗೆ ಹೋಗೋದು ಹೇಳಿ ನೀವೇ. 7:40 ಆಯ್ತಾ? ಬರೋಕ್ಕೆ 7 ಗಂಟೆ ಫ್ರೆಂಡ್ಸ್. 3/4 ಅವರ್. 7:20 ಆಯಿತು. ನಾನು ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ರೈಸ್ ಮಾಡಿ ಅಷ್ಟೇ ಫ್ರೆಂಡ್ಸ್. ಇಷ್ಟು ಮಾಡೋಕ್ಕೆ ಇವಾಗ 20 ನಿಮಿಷ ಆಗಿದೆ. ನಾವು ನೋಡ್ಬೇಕು ಇವಾಗ ವಿಡಿಯೋ ದೇಕಾಗ ಏನಂಗಂದ್ರೆ ಅವ್ನು ನೋಡಿದ್ರೆ ಹೊಡಿತೀನಿ ಫ್ರೆಂಡ್ಸ್. ಇವ್ರಿಗೆ ಕಟಿಂಗ್ ಚೆನ್ನಾಗಿ ಮಾಡಿಸಿಲ್ಲ ಅಂತೆ. ಅದು ನಮ್ಮ ಹುಡುಗರೇ ಎಷ್ಟು ಸಕ್ಕತ್ತಾಗಿ ಮಾಡ್ತಾರೆ. ಯಾವ ಒಳ್ಳೆ ನೋಡಿ ಹೆಂಗೆ ಮಾಡಿ ಸೀರಿಯಸ್ಲಿ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಅವ್ರು ಯಾರೋ ಏನೋ ಗೊತ್ತಿಲ್ಲ, ಅರೆ ಏನೋ ಮಾಡಕ್ಕೆ ಹೋಗಿ ಏನೋ ಮಾಡ್ಬಿಟ್ಟವ್ರೆ. ನಮ್ಮಮ್ಮ ಯಾವಾಗ ನಾ ಕಟಿಂಗ್ ಮಾಡಿದ್ರೆ ಬೈಯೋದು, ಏನೋ ಹಿಂಗೆ ಮಾಡಿದ್ಯಾ ಅಂತ. ಬಟ್ ಇವತ್ತು ನಮ್ಮಮ್ಮನೇ ಹೇಳ್ತೀವಿ, ಯಾಕೋ ಹಿಂಗೆ ಮಾಡಿದ್ವಿ ಚೆನ್ನಾಗಿಲ್ಲ ಅಂತ. ಸೀರಿಯಸ್ಲಿ ಚೆನ್ನಾಗಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಹ್ಯಾಪನ್ ಫ್ರೆಂಡ್ಸ್. ಅದು ನೀವು ಕೂಡ ಅರ್ಥ ಮಾಡ್ಕೋಬೇಕು. ನೀವು ತುಂಬ ದೇಕಾಗ ತುಂಬ ಇದನ್ನೆಲ್ಲ ಕಟ್ ಮಾಡಬೇಕು.
ಇಲ್ಲ ನಿಮ್ಗೆ ಮಾಡ್ತಾರೆ ಬಂದ್ಬಿಟ್ಟು ಯೂಟ್ಯೂಬ್ ಅವರು. ಓಕೆ ಫ್ರೆಂಡ್ಸ್, ಅದನ್ನ ಇವತ್ತು ಬಂದಿದ್ದೀನಿ ಊಟ ಮಾಡಿಕೊಂಡು ಇವಾಗ ನಾವು ಇಲ್ಲಿಗೆ ಮುಗಿಸ್ಕೋಬೇಕು ಫುಲ್ ಡೇ. ಹೌದು ಫ್ರೆಂಡ್ಸ್, ಹೆಂಗ್ ಗೊತ್ತಾ, ನಾನು ಇವತ್ತು ಏನೋ ಅಡುಗೆ ಮಾಡಬೇಕು ಸ್ಪೆಷಲ್ ಅಂತ ಅನ್ಕೊಂಡಿದ್ದೆ. ಸ್ಪೆಷಲ್ ಬಂದ್ಬಿಟ್ಟು ಸುಮ್ಮನೆ ಇದ್ಕೋ, ಇವ್ರಿಗೆ ಯಾವ ಮಟನ್ ಸಾರು ಚಿಂತೆ ಫ್ರೆಂಡ್ಸ್. ಇವರಿಗೆ ಏನದು ಬೆಂಡೆಕಾಯಿ ಇತ್ತು, ಬೆಂಡೆಕಾಯಿ ಗೊಜ್ಜು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದು ಕೆಡಕ್ಕಿಂತ ಮುಂಚೆ ಮಾಡಿ ತಿನ್ಬಿಡ್ಬೇಕು ಅಂತ ಅನ್ಕೊಂಡೆ. ಏನೇನೋ ಮಾಡ್ತಾ ಇದ್ದೀನಿ 3 days ಇಂದ, ಬಟ್ ಅದು ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಯಾಕಂತಂದ್ರೆ ಏನಾದರೂ ಒಂದು ಇರ್ತೈತೆ, ಫಂಕ್ಷನ್ ಇರ್ತೈತೆ, ಇಲ್ಲ ಹೋಟೆಲ್ ತಗೊಬರ್ತೀವಿ. ಇವತ್ತು ಸಾಂಬಾರು ತಗೊಬಂದ್ರು ಬರೀ ರೈಸ್ ಮಾತ್ರ ಮಾಡ್ಕೊಂಡಿದ್ದೀನಿ. ಹಿಂಗೆ ಆಗ್ತೈತೆ ನೋಡಿ. ಇದನ್ನ ನಿನ್ನೆ ಬೆಳಗ್ಗೆ ನಿನ್ನೆ ನೈಟ್ ತಗೊಬಂದಿಕ್ಕಿರೋ ಫ್ರೆಂಡ್ಸ್. ಇದನ್ನ ತೆಗ್ದಲ್ಲ, ಹೆಂಗಿದೆಯೋ ಹಂಗೆ ಇಟ್ಟಿದ್ದೀವಿ. ಅದನ್ನ ನಿಮ್ಗೆ ಓಪನ್ ಮಾಡಿ ತೋರ್ಸೋಣ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಏನು ಹೇಳ್ಕೊಳ್ಳೋಷ್ಟು ಎಲ್ಲ ಏನಿಲ್ಲ ಅಂದರೆ ಮದುವೆ ಎಲ್ಲ ಸಿಂಪಲಾಗಿ ಏನು ಕೊಡ್ತಾರೆ, ಒಂದು ಕಾಯಿ, ತೆಂಗಿನಕಾಯಿ ಫ್ರೆಂಡ್ಸ್. ಇದರಲ್ಲಿ ಒಂದು ಕಾಯಿ ಇದೆ ಅಷ್ಟೇ. ಮತ್ತು ಅಡಿಕೆಲೆ ಕೊಟ್ಟಿದ್ರು. ಒಂದು ನಮ್ಮ ಮನೆಯವ್ರ ತಿಂದಿದ್ದಕ್ಕೆ, ಇನ್ನೊಂದು ನಾನು ತಿನ್ನೋದಕ್ಕೆ. ಸೊ 2 ಕೊಟ್ಟಿದ್ದಾರೆ. ಆಮೇಲೆ ಇದೊಂದು ಬಂದ್ಬಿಟ್ಟು ಪ್ಲೇಟ್. ಇದು ಬಂದ್ಬಿಟ್ಟು ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ, ನಮ್ಮ ಕಡೆ ಪ್ಲೇಟ್ಸು ಬಟ್ಲುಗಳು ಈ ಥರದೇ ಕೊಡೋದು. ಜೊತೆಗೆ ಅಡಿಕೆಲೆ ಕೊಟ್ಟಿದ್ರು ಫ್ರೆಂಡ್ಸ್, ಅದು ಕೂಡ ಹಾಗೇ ಇದೆ. ಈ ಸೇಮ್ ಪ್ಲೇಟು ಮೊನ್ನೆ ಬಂದಿದ್ದು ಪಾಪ, ಅದೇ ಥರ ಬಂದಿದೆ ನೋಡಿ. ಅದೇ ಫ್ಲವರ್ ಇದು ಮರ ಇದೆಯಲ್ಲ ಸೆಂಟ್ರಲ್ಲಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿದೆ ಬಂದಿಲ್ಲ, ಈ ಥರ ಇದೆ. ಸೊ ಇದು ನಮ್ಗೆ ಬಂದಿರೋ ರಿಟರ್ನ್ ಗಿಫ್ಟ್. ಇನ್ನಷ್ಟು ತೋರ್ಸೋಣ ಅಂದ್ಕೊಂಡೆ. ಬೆಳಗ್ಗೆ ತಿಂದ್ವಿ, ಯಾವಾಗಲೂ ಅಡಿಕೆಲೆ ಬಾಳೆಹಣ್ಣು ಈ ಥರ, ಅಂದರೆ ಈ ಥರ ಏನಿದು ತಾಂಬೂಲ ಕೊಟ್ಟಿದ್ರು ಫ್ರೆಂಡ್ಸ್. ಇದನ್ನ ಅಮ್ಮ ಕೊಟ್ಟು ಕಳಿಸ್ಬಿಟ್ಟೆ ನಾನು 2. ಏನಕ್ಕೆ, ನಮ್ಗಿಬ್ರು ಸಾಕಾಗುತ್ತೆ. ತೆಂಗಿನಕಾಯಿ 2 ಇದ್ರೇ ತುಂಬ ದಿನ ಬರುತ್ತೆ. ಹಾಗಾಗಿ 2 ಇಟ್ಕೊಂಡು 2 ಕೊಟ್ಟು ಕಳಿಸಿದ್ದೀನಿ. ಇವಾಗ ನಾವು ಊಟ ಮಾಡ್ಕೊಂಡು ಮತ್ತೆ ಬರ್ತೀವಿ ಫ್ರೆಂಡ್ಸ್. ಊಟ ಮಾಡ್ಕೋಬೇಕು, ಹೊಟ್ಟೆ ಹಸ್ತಿದೆ, ಫುಲ್ ಟಯರ್ಡು. ಗೋಬಿ ಇದು ಕೊಡಿಸಿದ್ದಾರೆ, ಅರ್ಧಂಬರ್ಧ ಗೋಬಿ. ಇವರು ಅರ್ಧ ಗಾಳಿ ಓಡಿಸ್ಕೊಂಡು ತಿಂದಂಗೆ. ಕಣ್ಣ ಕನಸಲ್ಲಿ ಫ್ರೆಂಡ್ಸ್, ಇವ್ರ ಮಕ್ಕ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ. ನಾನು ತೋರಿಸ್ಬೇಡಪ್ಪ ಇನ್ನು ಇವ್ರನ್ನ ತೋರ್ಸಂಗಿಲ್ಲ ಫ್ರೆಂಡ್ಸ್. ಇನ್ನೊಂದು 2 ದಿನ ಕಾರಣ ಬಂದ್ಬಿಟ್ಟು ಇವ್ರ ಮಕ್ಕ ಚೆನ್ನಾಗಿಲ್ವಂತೆ. ಕಟ್ಟಿಂಗ್ ಮಾಡಿ ಫ್ರೆಂಡ್ಸ್, ನಿಜ ಹೇಳ್ತೀನಿ, ನಮ್ಮ ಹಸ್ಬೆಂಡ್ಗೆ ಇಷ್ಟೊಂದು ಕಟ್ಟಿಂಗ್ ಬಗ್ಗೆ ಹುಚ್ಚಿದೆ ಅಂತ ನೆನ್ನೆ ಗೊತ್ತಾಗಿದ್ದು. ಈಚೆ ನಿಂತ್ಕೊಂಡು ಅಳ್ತವ್ರೆ ಮೀನ್ಸ್ ಅಯ್ಯೋ ನನ್ನ ತಲೆ ಏನಪ್ಪ ಹಿಂಗಾಗೋಯ್ತು ಅಂದ್ಕೊಂಡು ನಾನು. ಪಾಪ ನಿಜ ಹೆಣ್ಮಕ್ಳು ಕೂಡ ಇಷ್ಟೊಂದು ಬ್ಯೂಟಿ ಕಾನ್ಷಿಯಸ್ ಇರೋಲ್ಲ, ನಿಂಗೆ ಏನು ಈ ಥರ ಆಯ್ತು ಅಂದೆ ನಾನು. ಬಟ್ ಚೆನ್ನಾಗಿ ಕಾಣ್ತಾ ಇಲ್ಲ, ಆದರೂ ಇಷ್ಟೊಂದು ಬೇಡವಾಗಿತ್ತಲ್ಲ ಫ್ರೆಂಡ್ಸ್. ಈಗ ಯಾರು ನೋಡಬೇಕು ಅಂದ್ಬಿಟ್ಟು ಇಷ್ಟು ಇದು ಮಾಡ್ತಾರದು ಇವರು. ನೋಡ್ಕೊತೀನಿ, ಯಾರು ನೋಡ್ತಾರೆ, ಏನೇನಾ ನಾನೇ ನೋಡ್ಕೊತೀನಿ, ಯಾರು ನೋಡ್ತಾರಂತಲ್ಲ. ನಾನೇ ನೋಡ್ಕೊತೀನಿ ಅಂತ ನನಗೂ ಏನೇನೋ ಆಸೆ ಐತೆ. ಮಾಡಿಸ್ತೀಯಾ? ಸೆಲ್ಫ್ ಮೋಟಿವೇಶನ್. ನಿನ್ಗೆ ಅನಿಸ್ತಾರೆ ನೀನು ಮಾಡ್ಕೊಂಡು ನೋಡಿ ಮಾಡಿದ್ದೀನಿ, ಗೊತ್ತಾಯ್ತು. ಒಳ್ಳೆ ಇರೋ ಕಿತ್ತಾಗ್ಬಿಡ್ತೀನಿ ನೋಡ್ತಿದ್ದಾರ ಫ್ರೆಂಡ್ಸ್. ಸೀರಿಯಸ್ಲಿ ಫ್ರೆಂಡ್ಸ್, ಒಂಥರ ಫ್ರೆಂಡ್ಸ್ ನೀವು ಬನ್ನಿ ಫ್ರೆಂಡ್ಸ್, ಒಂದೇ ಇಟ್ಟು ಹೊಡೆದಾಕ್ಬಿಡ್ತೀನಿ ಫ್ರೆಂಡ್ಸ್. ನೀವು ಕಮೆಂಟಲ್ಲಿ ಹ್ಞೂ ಅಂತ ಹಾಕಿ ಸಾಕಿ, ಅವ್ರು ಹೊಡೆದಾಕ್ಬಿಡ್ತೀನಿ. ಎಷ್ಟು ಜನ ಆಗ್ತಾರೆ ಅಂತ ಕಮೆಂಟ್ ಹ್ಞೂ ಅಂತ ಹಾಕ್ಲಿ. ಏನು ಮಾಡ್ತೀಯ? ಹಾಕಲ್ಲ ಬಿಡು, ಗೊತ್ತು. ಮೀನು ಕತ್ತರಿಸುತ್ತೆ, ಏನು ಕಾಪಿರೇಟ್ ಬರಲ್ಲ ಅಂತ. ಅದು ಭಯಪ್ಪ ನನ್ನ ವೀಡಿಯೋದಲ್ಲ ಅದು ಇರ್ಬಾರ್ದು. ಇಲ್ಲ ಹೆಂಗೆ ಕಾಣ್ತೈತೆ ಅವಾಗ ಇರಿ ಫ್ರೆಂಡ್ಸ್, ಇವ್ರ ಮಕ್ಕ ಅಂತ ನೋಡ್ರಿ ಹೆಂಗೆ ಕಾಣ್ತಿದೆ ಅಂತ. ಅವ್ರಿಗೆ ತೋರಿಸ್ಬೇಡ, ಕಟ್ ಮಾಡ್ಬಿಡು. ಜೋ ಕಂದಮ್ಮ ಅದೇನು ಗೊತ್ತಾ ಫಾಲ್ಟ್ ಮಾಡಿದ್ದವನು, ನೋಡೋಕೆ ಅಂಗಡಿ ಒಳ್ಳೆ ಅಫಿಷಿಯಲ್ ಆಗಿತ್ತು, ಸಕ್ಕತ್ತಾಗಿತ್ತು. ಇನ್ನು ಹೆಂಗೆ ಮಾಡ್ತಾರೋ ಕಟ್ಟಿಂಗ್, ಇದು ಕಾಸ್ಟ್ಲಿ ಇರ್ತದೆ. ಸರಿ ಒಂದ್ಸರಿ ಮಾಡಿಸೇ ಬಿಡೋಣ ಅಂತ ಒಳಗೆ ನೋಡಿದ್ರೆ 3 ಹಿಂದಿ ಹುಡುಗರಿದ್ರು, 3 ಇದ್ರು. ಸರಿ ಇವ್ರನ್ನೇ ಕೆಲ್ಸಕ್ಕೆ ಅವ್ರಂದ್ರೆ ಇನ್ನೆಷ್ಟು ಮಾತ್ರ ಚೆನ್ನಾಗಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಫ್ರೆಂಡ್ಸ್ ಫುಲ್ ಇಮ್ಯಾಜಿನೇಷನ್ ಹೋಗ್ಬಿಟ್ಟವ್ರೆ. ಆಮೇಲೆ ಕಲಿದೆ ಅಂದೆ. ಓಕೆ ಅಂದ. ಆಲ್ವೇಸ್ ಕಲಿ ಬಾ ನಮ್ದು ಐದು ಜನ ಇದ್ರು. ಆಮೇಲೆ ಬಂದು ಕೂತ್ಕೊಂಡು ನಾನು ಮಾಡಿಸ್ಕೊತಾ ಇದ್ದೀನಿ. ನಾನು ಹಿಂದೆ ಒಂದು ಕಸ್ಟಮರ್ ನೋಡ್ತಾನೆ ಇದ್ದ ನನ್ನ. ಅಷ್ಟು ಚೆನ್ನಾಗಿ ಏನ್ ಗೊತ್ತಾ, ನಿಂಗೆ ಇದೇ ಇರು ಮುಂದೆ ಅಂತ ಅಷ್ಟು ಚೆನ್ನಾಗಿ ಮಾಡ್ತಾನೆ ಇವನು. ಹಿಂದೆ ನೋಡ್ತಾನೆ ಅವನು ಅಂತ ಫೀಲ್ ಮಾಡ್ಕೊಂಡಿದ್ದೆ. ಈ ಸೈಡ್ ಮಾಡ್ಬೇಕಾದ್ರೆ ಫೀಲ್ ಆಯ್ತು ನಂಗೆ. ಓಕೆ ಅಷ್ಟು ಬಗೆ ತಲೆ ಇಲ್ಲ ಅಂತ. ಆಮೇಲೆ ಸರಿ ಇದನ್ನ ಹಂಗೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡಿ ತಲೆನೂ ಒಂದು ರೇಂಜ್ ತಗೊಬಂದಿಕ್ಕದ. ಇದು ಶೇಪ್ ಬಿಡುಂತೆ ಇಲ್ಲಿ ಬ್ಲೇಡಲ್ಲಿ ಎತ್ತಬೇಕಾರೆ ಹಿಂಗೆ ಅರ್ಥ ಆಯ್ತು. ಇಲ್ಲಿ ಬ್ಲೇಡಲ್ಲಿ ಹಿಂಗೆ ಮಾಡ್ಬಿಟ್ಟು ಹಿಂಗೆ ಬಿಟ್ಟಿದ್ದ. ಶಾರ್ಟ್ ಮಾಡಂದ್ರೆ ಇಲ್ಲಿ ಕಟ್ ಮಾಡ್ದ ಕತ್ರೆ, ಇಲ್ಲಿ ಹಿಂಗೆ ಕಟ್ ಮಾಡಿಬಿಟ್ಟ ಕತ್ರೆಗ. ಅಯ್ಯೋ ಒಂದು ಆಮೇಲೆ ಸರಿ ಡ್ರಿಮ್ ಮಾಡಿಸಿದ್ರೆ ಈ ಕಡೆ ಇಷ್ಟವ ಬಿಟ್ಬಿಟ್ಟಿದ್ದ. ಆಮೇಲೆ ನಾನು ಬಂದ್ಬಿಟ್ಟು ಫೋನ್ ಮಾಡಿದ್ದೆ, ಪಾಪ ಹಿಂಗೆ ಆಗೋಯ್ತು ಅಂತ ಅಂದ್ಬಿಟ್ಟು. ಸರಿ ಹೋಗಿ ಮತ್ತೆ ಮಾಡಿಸ್ಕೊಂತ ಹೇಳಿದ್ರೆ ಮತ್ತೆ ಕರೆಕ್ಷನ್ ಮಾಡ್ಸೋಕೆ 2 ಸರಿ ಮಾಡಿಸ್ಬಿಟ್ಟು ಇಷ್ಟು ಮಾತ್ರ ಬಂದಿರೋದು ಇವ್ರಿಗೆ. ತಿರ್ಗಾ ರಿಟರ್ನ್ ಹೋಗಿ ನಗು ಹಂಗಾರಿದಮ್ಮ ಹೋಗಿ ಅಲ್ಲಿ ಅಲ್ಲಿ ನೋಡ್ಬಿಟ್ಟ ಹಂಗೆ ಸ್ಮೈಲ್ ಮಾಡು ಬಿಡು. ಅಲ್ಲಿ ಬಿಡಯ್ಯೋ. ಇದೇ ಚೆನ್ನಾಗಿರೋದು. ಜೂಮಾಗಿ ನೋಡ್ಕೊಬಿಟ್ರಿ.
ಝೂಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಗ ಎಷ್ಟು ಕೆಟ್ಟದಾಗಿದೆ ಅಂತ ಬೇಡಪ್ಪ ಕ್ಲೋಸಪ್ ನೋಡಿ ಭಯ ಬಿದ್ದರೆ ಕಷ್ಟ ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಅದು ಅದು ಹಂಗಲ್ಲ ನೋಡುವಿರಿ ಸ್ವಲ್ಪ ಚೇಂಜ್ ಆಗ್ತೀನಿ ಆಮೇಲೆ ಆಮೇಲೆ ಇವಾಗ ಸದ್ಯಕ್ಕೆ ಅವ್ನು ಕಟಿಂಗ್ ಶೇವ್ ಚೆನ್ನಾಗಿ ಮಾಡಿಲ್ಲ ನೆಕ್ಸ್ಟ್ ಇನ್ನೊಂದು 15 ಡೇಸಲ್ಲಿ ಇನ್ನೊಂದು ರೇಂಜಲ್ಲಿ ಕಟಿಂಗ್ ಬರುತ್ತೆ ಅವಾಗ ವೈಟ್ ಆ್ಯಂಡ್ ಸಿ ಹೆಂಗಿರ್ತೀನಿ ಅಂತ ನೀವೇ ನೋಡಿ ಇದಾಗ್ಬಿಟ್ಟು ಫ್ರೆಂಡ್ಸ್ ಇವರೆಷ್ಟು ಟ್ರಾನ್ಸ್ಫಾರ್ಮೇಷನ್ ಅದ ನಾನು ಹಂಗೆ ಆಗ್ತೀನಿ ನನಗೇನು ಇಷ್ಟು ಕಟ್ ಮಾಡಿದ್ದೀನಿ ಫುಲ್ ತಲೆ ಕಟ್ ಮಾಡಕ್ಕೆ ಹೋಗ್ತೀನಿ ನಾನು ನೆಕ್ಸ್ಟ್ ನಾನು ಫುಲ್ ಕಟಿಂಗ್ ಇನ್ನೊಂದ್ಸರಿ ಫುಲ್ ಬಿಲ್ಡಪ್ ಆಗಿ ಮಾಡ್ತಾರೆ ಇವ್ರು ಬಾಡಿನೇ ಮಾಡ್ಬಿಡ್ತಲ್ಲ ಇಲ್ಲ ಫ್ರೆಂಡ್ಸ್ ಏಯ್ ನೀನು ಹೇಳಿದ್ಯಾ ಇಷ್ಟು ಕಟ್ ಮಾಡಿದ್ಯಾ ನೆಕ್ಸ್ಟ್ ಏನು ಮಾಡಿದೆ ಗೊತ್ತು ನಂಗೆ ಬಾಡಿ ಮಾಡು ನೆಕ್ಸ್ಟ್ ಬಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಫುಲ್ಲು ಹೆಂಗವಳು ನೋಡ್ರಿ ಒಳ್ಳೆ ಬೇಬಿ ಕಟಿಂಗ್ ಮಾಡ್ದಂಗೆ ಸಿಂಪ್ರಿ ಬುಟ್ಟಿ ಏನದು ಪಿಲ್ಕಾ ಏನಂಗಂದ್ರೆ ಪಿಲ್ಕಾ ಇವಾಗ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಇದು ಅದೇ ನಮ್ಗಿರಲ್ಲ ಎತ್ತಂಗಿ ಹಿಂಗೇನ ಲಕ್ಷ ಲಕ್ಷ ಹಂಗಿರ್ಬೇಕಾದ್ರೆ ಏನು ಕಟ್ ಮಾಡಿದೆ ಫ್ರೆಂಡ್ಸ್ ನಿಜ ಕಂಟೆಂಟ್ ಏನಲ್ಲ ಬಟ್ ಕಟ್ ಮಾಡೋಣ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಕೊಂಡು ಇಲ್ಲಿ ತನಕ ಬಿಡೋಣ ಅನ್ಕೊಂಡು ಅದು ದೂರ ಕಂಟೆಂಟ್ ಕಟ್ ಮಾಡಿ ಫುಲ್ ಶಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ ಕಟ್ ಮಾಡಿದ್ದು ಓಕೆ ಬಟ್ ದೂರು ಕಂಟೆಂಟ್ ಮೇಲೆ ಅದು ಕಂಟೆಂಟ್ಗೋಸ್ಕರ ಅಂತಲ್ಲ ಕಟ್ ಮಾಡಿದೆ ಚೆನ್ನಾಗಿ ಫುಲ್ ಇಲ್ಲಿ ತನಕ ಬಿಡ್ಬೇಕು ಅನ್ಕೊಂಡೆ ಬಟ್ ಅದು ಚೆನ್ನಾಗಿ ಬರಲಿ ಅನ್ಕೊಂಡು ಕಟ್ ಮಾಡಿ ಫುಲ್ ಶಾರ್ಟ್ ಆಗುತ್ತೆ ಲಾಸ್ಟ್ ಇಲ್ಲಿ ಬಂದ್ಬಿಡ್ತು ಇನ್ನು ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಡ್ದೆ ಅಷ್ಟೇ ಹೆಂಗೆ ಇರ್ತಾವ ಹಿಂಗೆ ಕಟ್ ಮಾಡಿರೋಕೋ ಅದು ಹಿಂಗಿರ್ತಿದ್ದೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಹಿಂಗಿರ್ತಿದ್ದೆ ಎಲ್ಲ ನಿನ್ನೆ ನೋಡ್ತಾ ಇದ್ದೆ ಅಯ್ಯೋಪ್ಪ ನಾನೇ ಫುಲ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಿದೆ ಸೊ ಇಷ್ಟು ಕತೆ ಫ್ರೆಂಡ್ಸ್ ನಮ್ಮ ಹೇರ್ ಸ್ಟೈಲು ತಲೆನೂ ಕೆಟ್ಟೋಗಿದೆ ನನ್ನ ತಲೆನೂ ಕೆಟ್ಟೋಗಿದೆ ನಮ್ಮ ಸ್ವಲ್ಪ ನೋಡ್ಕೊಬಿಡಿ ಓಲೆ ಹಾಕೋಬೇಕು ಫ್ರೆಂಡ್ಸ್ ಖಾಲಿ ಇದೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಅವ್ರ ಮದುವೆ ಗಂಡು ಏನಿದಾರಲ್ಲ ಅವ್ರಿಗೊಂದು ವಿಶ್ ಮಾಡಿಬಿಟ್ಟು ಎಲ್ಲರೂ ಕೂಡ ಒಂದು ಹ್ಯಾಪಿ ಆ್ಯನಿವರ್ಸರಿ ಅಂತ ಸಾರಿ ಹ್ಯಾಪಿ ವೆಡ್ಡಿಂಗ್ ಡೇ ಅಂತ ಹೇಳ್ಬಿಟ್ಟು ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಡಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಫ್ರೆಂಡ್ಸ್ ಐ ಹೋಪ್ ಇದೊಂದು ಬೇಡ ಫ್ರೆಂಡ್ಸ್ ಐ ಹೋಪ್ ಅನ್ನೋದು ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವಿಡಿಯೋ ತಪ್ಪು ಲೈಕ್ ಮಾಡಿ ನಾಳಿನ ವಿಡಿಯೋದಲ್ಲಿ ಸಿಗೋಣ ತನಕ ಟೇಕ್ ಕೇರ್ ಆ್ಯಂಡ್ ವಾವ್ ಡ್ರೋನ್ ಕ್ಯಾಮ್ರಾ ಬಂದಿದೆಯಾ ಟೇಕ್ ಕೇರ್ ಆ್ಯಂಡ್ ಬಾಯ್